ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪವನ್ ಕಲ್ಯಾಣ್ ಸದ್ಯ ಆಂಧ್ರದ ಡಿಸಿಎಂ ಆಗಿರೋ ಇವರ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇರ್ಲಿಕ್ಕಿಲ್ಲ. ಏನೂ ತಿಳಿಯದೇ ಇದ್ರೂ ಕನಿಷ್ಠ ಪಕ್ಷ ಪವನ್ ಕಲ್ಯಾಣ್ ಫೋಟೋ ನೋಡಿದ್ರೆ ಇವರನ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ಮಟ್ಟದಲ್ಲಿ ಆಲ್ ಓವರ್ ಇಂಡಿಯಾ ಫೇಮ್ ಹೊಂದಿರೋ ನಟ ಹಾಗೂ ರಾಜಕೀಯ ನಾಯಕ. ಸಿನಿಮಾ ರಂಗದಲ್ಲಿ ಪವನ್ ಕಲ್ಯಾಣ್ಗೆ ಇದ್ದ ಕ್ರೇಜ್ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತು. ಟಾಪ್ ಸ್ಟಾರ್ಗಳ ಪಟ್ಟಿಯಲ್ಲಿ ಮೊದಲ ಸಾಲಲ್ಲಿ ಇರೋವಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾ ಹಾಗೂ ರಾಜಕೀಯ ಎರಡನ್ನೂ ತೂಗಿಸಿಕೊಂಡು ಹೋಗ್ತಾ ಇದ್ದಾರೆ. ಇಂಥ ಪವನ್ ಕಲ್ಯಾಣ್ ನಕ್ಸಲ್ ಆಗೋ ಆಸೆ ಹೊಂದಿದ್ರು ಅಂದ್ರೆ ಒಂದು ಸಲ ಎಲ್ರಿಗೂ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಅಪ್ಪಟ್ಟ ದೇಶಪ್ರೇಮಿ ಹಾಗೂ ಸನಾತನವಾದಿಯಾಗಿರೋ ಪವನ್ ಅದ್ ಹೇಗೆ ನಕ್ಸಲ್ ಆಗೋದಕ್ಕೆ ಯೋಚಿಸಿರ್ತಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಈ ವಿಚಾರವನ್ನ ಬಿಚ್ಚಿಟ್ಟಿರೋದು ಖುದ್ದು ಅವರ ಸಹೋದರ ಹಾಗೂ ಮೆಗಾಸ್ಟಾರ್ ಚಿರಂಜೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂದರ್ಶನವೊಂದರಲ್ಲಿ ಪವನ್ ಕಲ್ಯಾಣ್ ಬಗ್ಗೆ ಮಾತನಾಡಿದ ಚಿರಂಜೀವಿ ಈ ಸ್ಫೋಟಕ ವಿಚಾರವನ್ನ ತಿಳಿಸಿದ್ರು. ಈ ಹಳೆಯ ವಿಡಿಯೋ ಈಗ ಎಲ್ಲಾ ಕಡೆ ಮತ್ತೆ ವೈರಲ್ ಆಗ್ತಾ ಇದೆ. ನನ್ನ ತಮ್ಮ ಪವನ್ ಕಲ್ಯಾಣ್ ಎಲ್ಲಿ ನಕ್ಸಲೈಟ್ ಆಗ್ಬಿಡ್ತಾನೋ ಅಂತ ಭಯಪಟ್ಟಿದ್ದೆ. ಪವನ್ ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ನಕಲಿ ಗನ್ ಜೊತೆಗೆ ಆಟವಾಡ್ತಾ ಇದ್ದ. ಆತನಿಗೆ ಗನ್ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ, ಅದರಲ್ಲಿಯೇ ಸದಾ ಮುಳುಗಿರ್ತಾ ಇದ್ದ. ಆತ ವರ್ತಿಸ್ತಾ ಇದ್ದ ರೀತಿ ನೋಡಿ ಎಲ್ಲಿ ನಕ್ಸಲರ ಜೊತೆ ಸೇರ್ಕೊಂಡು ಬಿಡ್ತಾನೋ ಅಂತ ಭಯಗೊಂಡಿದ್ವಿ. ಒಮ್ಮೆ ನಾನು ಸಿಂಗಾಪುರ್ಗೆ ಹೋಗಿದ್ದೆ. ಅಲ್ಲಿ ಏನ್ ತರಬೇಕು ಅಂತ ಕೇಳಿದ್ದೆ. ಪವನ್ ಸೆಮಿ ಆಟೋಮ್ಯಾಟಿಕ್ ಗನ್ ತರ್ತೀಯಾ, ಇಲ್ಲಿ ನನಗೆ ಅದು ಸಿಗ್ತಾ ಇಲ್ಲ ಅಂತ ಕೇಳಿದ. ಇದರಿಂದ ನನಗೆ ಆದ ಶಾಕ್ ಅಷ್ಟಿಷ್ಟಲ್ಲ. ಒಂದು ದಿನ ಆತ ಡಮ್ಮಿ ಗನ್ನನ್ನ ಇಟ್ಕೊಂಡು ಹೋಗ್ತಾ ಇದ್ದ. ರೈಲ್ವೆ ಸ್ಟೇಷನ್ ನಲ್ಲಿ ಆತನನ್ನ ತಡೆದು ನಿಲ್ಲಿಸಲಾಗಿತ್ತು. ಆಮೇಲೆ ಅದು ಡಮ್ಮಿ ಗನ್ ಅಂತ ಗೊತ್ತಾದ್ಮೇಲೆ ಕಳಿಸಿಕೊಟ್ಟಿದ್ರು. ಹೀಗೆ ಗನ್ ಹುಚ್ಚನ್ನ ನೋಡಿ ನಕ್ಸಲಿಸಂಗೆ ಪ್ರೇರೇಪಿತನಾಗ್ತಾನ ಅಂತ ಹೆದರಿಕೊಂಡಿದ್ವಿ ಅಂತ ಹೇಳಿದ್ದಾರೆ. ಪವನ್ ಕಲ್ಯಾಣ್ ನಕ್ಸಲಿಸಂಗೆ ಆಕರ್ಷಿತರಾಗಿದ್ರು ಅನ್ನೋದಕ್ಕೆ ಇನ್ನೂ ಕೆಲ ಸಾಕ್ಷಿಗಳಿವೆ. ಅದಕ್ಕೆ ಜಲ್ಸಾ ಸಿನಿಮಾ ಕೂಡ ಒಂದು. ಅದರಲ್ಲಿ ಅವರನ್ನ ನಕ್ಸಲ್ ರೀತಿ ತೋರಿಸಲಾಗಿತ್ತು. ಆದ್ರೆ ಅದು ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗಿತ್ತು. ಪವನ್ ಕಲ್ಯಾಣ್ರನ್ನ ಬಹಳ ಹತ್ತಿರದಿಂದ ನೋಡಿದವರಿಗೆ ಅವರದ್ದು ಕ್ರಾಂತಿ ಸ್ವಭಾವ ಅನ್ನೋದು ಗೊತ್ತಿದೆ. ತಮಗೆ ಬಂದ ಆಲೋಚನೆಗಳನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳೋದು ಪವನ್ ಕಲ್ಯಾಣ್ ಸ್ಟೈಲ್. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಜಾತ್ಯತೀತತೆ ಬಗ್ಗೆ ಅವರ ನಿಲುವು. ಪಕ್ಕಾ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರೋ ಪವನ್ ಕಲ್ಯಾಣ್ ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ನೀಡುವಾಗ ಒಂದೇ ಮಾತನ್ನ ಹೇಳಿದ್ರು. ತಿರುಪತಿ ಲಡ್ಡು ವಿಚಾರದಲ್ಲಿ ಆಗ್ತಾ ಇದ್ದ ಅಕ್ರಮವನ್ನ ಪ್ರಶ್ನಿಸಿದ್ದಕ್ಕೆ ನಾನಾ ರೀತಿಯ ಟೀಕೆಗಳನ್ನ ಎದುರಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದ ಪ್ರಕಾಶ್ ರಾಜ್ ಕೂಡ ಪ್ರೆಸ್ ಮೀಟ್ ಮಾಡಿ ಪವನ್ ವಿರುದ್ಧ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಪವನ್ ಹೇಳಿದ್ದು ಒಂದೇ ಮಾತು, ನಾನು ಎಲ್ಲಾ ಧರ್ಮೀಯರನ್ನು ಗೌರವಿಸ್ತೇನೆ, ಎಲ್ಲಾ ಧರ್ಮೀಯರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಎಲ್ಲರಿಂದಲೂ ಅದನ್ನೇ ಬಯಸುತ್ತೇನೆ. ಜಾತ್ಯತೀತತೆ ಅನ್ನೋದನ್ನ ನೆಪ ಮಾಡಿಕೊಂಡು ಕೇವಲ ಹಿಂದೂ ಧರ್ಮವನ್ನ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಅಂದ್ರೆ ಅದು ಯಾವ ರೀತಿಯಲ್ಲಿ ಸರಿ? ನೀವು ಟೀಕಿಸೋ ಹಾಗಿದ್ರೆ ಎಲ್ಲಾ ಧರ್ಮದ ಆಚರಣೆಗಳನ್ನು ಟೀಕಿಸಿ, ಎಲ್ಲಾ ಧರ್ಮದಲ್ಲಿರೋ ಮೂಢನಂಬಿಕೆಗಳನ್ನ ಪ್ರಶ್ನೆ ಮಾಡಿ. ಆಗ ಅದು ನಿಜವಾದ ಜಾತ್ಯತೀತತೆ ಅನ್ನಿಸ್ಕೊಳ್ಳುತ್ತೆ. ಅದನ್ನ ಬಿಟ್ಟು ಕೇವಲ ಹಿಂದೂಗಳನ್ನ ಬೈಯೋದು, ಟೀಕಿಸೋದು ಇದಕ್ಕೆ ಮಾತ್ರ ಸೀಮಿತ ಆಗಿ ಇದನ್ನೇ ಜಾತ್ಯತೀತತೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಧರ್ಮದ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಸೆಂಟಿಮೆಂಟ್ಗೆ ಹರ್ಟ್ ಆಗುತ್ತೆ. ಆಗ ನಾನು ಅದನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಅಲ್ಲದೆ ಪಕ್ಕಾ ರಾಷ್ಟ್ರೀಯವಾದಿಯಾಗಿರೋ ಪವನ್ ನೇಷನ್ ಫಸ್ಟ್ ಅನ್ನೋದನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆದ ಮಾತ್ರಕ್ಕೆ ರಾಜಕೀಯದಲ್ಲೂ ಅದನ್ನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಅವರ ಅಣ್ಣ ಚಿರಂಜೀವಿಯೇ ಬೆಸ್ಟ್ ಎಕ್ಸಾಂಪಲ್. ಮೆಗಾ ಸ್ಟಾರ್ಗೆ ಇದ್ದ ಫ್ಯಾನ್ ಬೇಸ್ ಹಾಗೂ ವರ್ಚಸ್ಸನ್ನು ನೋಡಿದ್ರೆ ಅವರು ಸಿಎಂ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ರೀತಿ ಇತ್ತು. ಆದರೆ ಕೊನೆಗೆ ಅದು ಎಲ್ಲಿ ಅಂತ್ಯವಾಯಿತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಆದರೆ ಪವನ್ ಕಲ್ಯಾಣ್ ಛಲ ಬಿಡದೆ ದಶಕಗಳ ಕಾಲ ಹೋರಾಡಿ ಪಕ್ಷವನ್ನ ಕಟ್ಟಿ ಈ ಬಾರಿ ಇಡೀ ದೇಶವೇ ತಿರುಗಿ ನೋಡೋ ಮಟ್ಟದಲ್ಲಿ ಗೆಲುವನ್ನ ಕಂಡಿದ್ದಾರೆ. ಇಂಥ ಪವನ್ ಬಾಲ್ಯದ ದಿನಗಳು ಹೀಗಿದ್ವು ಅನ್ನೋದು ಅಚ್ಚರಿ ತರಿಸುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.